ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ CTA ಎಕ್ಸಾಮ್ ನಡೆದಿದೆ. ಆ ಎಕ್ಸಾಮ್ನ ಪೇಪರ್ 1 ಅಂದರೆ GK ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದರಿಂದ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತೆ. ಫ್ರೆಂಡ್ಸ್, ನಾನು ಪೇಪರ್ ವರ್ಷನ್ ಕೋಡ್ ಹೇಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ನಿಮ್ಮ ಪೇಪರ್ ವರ್ಷನ್ ಕೋಡ್ ಬೇರೆ ಆಗಿದ್ದರೆ ವಿಡಿಯೋನ ಪಾಸ್ ಮಾಡಿ ಮತ್ತು ನಿಮ್ಮ ಆನ್ಸರನ್ನು ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಪುರಾತನ ಮಾದರಿಯ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 1 ರೇಡಿಯೋ ಕಾರ್ಬನ್ ಡೆಂಟಿಂಗ್. ಈ ರೇಡಿಯೋ ಕಾರ್ಬನ್ನ ಅಣುಸೂತ್ರ C14 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 1 ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ. ನೆಕ್ಸ್ಟ್ ಎರಡನೇ ಆಪ್ಷನ್ ಭಾರತ ರತ್ನ, ಭಾರತದ ಶ್ರೇಷ್ಠ ನಾಗರಿಕರಿಗೆ ನೀಡುವ ಪ್ರಶಸ್ತಿಯಾಗಿದೆ. ಮತ್ತು BC ರಾಯ್ ಪ್ರಶಸ್ತಿ, ಇದನ್ನು ವೈದ್ಯಕೀಯ ವೈದ್ಯರಿಗೆ ನೀಡುವ ಪ್ರಶಸ್ತಿಯಾಗಿದೆ. ಹಾಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸೈನಿಕರಿಗೆ ನೀಡುವ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಒಂದು ವಸ್ತುವಿನ ಉಷ್ಣತೆ -200 ಡಿಗ್ರಿ ಸೆಲ್ಸಿಯಸ್ ಆದರೆ ಪ್ಯಾರಾಹೀಟ್ ಮಾಪನದಲ್ಲಿ ಅದರ ಉಷ್ಣತೆಯು. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 2 -328 ಡಿಗ್ರಿ ಪ್ಯಾರಾಹೀಟ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಭೂಮಿಯ ಮೇಲ್ಮೈನಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ, ಹೀಗಾಗಲು ಕಾರಣವೇನು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 2 ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಸುಮಾರು ಒಂದೇ ಆಗಿದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಇರುವ ಸ್ಥಳ. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 4 ಕುಡಾಂಕುಳಂ. ನೆಕ್ಸ್ಟ್ ಆರನೇ ಪ್ರಶ್ನೆ, ಭಾರತಕ್ಕೆ ಮೂರನೇ ಅತಿದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 4 ರಷ್ಯಾ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು. ಆಪ್ಷನ್ 1 ನೋಡಿ, ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ. ಎರಡನೇದು ಸಾಮಾಜಿಕ ಸುಧಾರಣೆ ಕಡೆ ಚಲಿಸುವುದು. ಇವೆರಡನ್ನೂ ಕೂಡ ಭೂ ಸುಧಾರಣೆ ನಿರೀಕ್ಷಿಸುತ್ತೆ. ಸೊ ಹಾಗಾಗಿ ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 3 1 ಮತ್ತು 2. ಎಂಟನೇ ಪ್ರಶ್ನೆ, ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತಂದರು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 4 ಡಿ ದೇವರಾಜ ಅರಸ್. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 1 ಮೂಲಭೂತ ಹಕ್ಕುಗಳು. ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ? ಆಪ್ಷನ್ 1 ನೋಡಿ, ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣೆಯನ್ನು ನಡೆಸುತ್ತದೆ, ಇದು ಸರಿ ಇದೆ. ಎರಡನೇ ನೋಡಿ, ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆ, ಇದು ತಪ್ಪಿದೆ. 74ನೇ ತಿದ್ದುಪಡಿ ಕಾಯ್ದೆ ಮುನ್ಸಿಪಲ್ಗೆ ಸಂಬಂಧಪಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆ ಸರಿಯಾದ ಉತ್ತರ. ನೆಕ್ಸ್ಟ್ 11ನೇ ಪ್ರಶ್ನೆ, ಜಿಲ್ಲಾ ಪಂಚಾಯತನ್ನು ಯಾರು ವಿಸರ್ಜಿಸುತ್ತಾರೆ? ನೋಡಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆಪ್ಷನ್ 2 ರಾಜ್ಯ ಸರ್ಕಾರ. ನೆಕ್ಸ್ಟ್ 12ನೇ ಪ್ರಶ್ನೆ, ವಿಜಯಪುರ ಅಥವಾ ಬಿಜಾಪುರದ ಆಲ್ಮಟ್ಟಿ ಡ್ಯಾಮನ್ನು ಈ ಕೆಳಗಿನ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 3 ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್. ನೆಕ್ಸ್ಟ್ 13ನೇ ಪ್ರಶ್ನೆ, ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೇಗೆ ಕರೆಯಲಾಗುತ್ತದೆ? ನೋಡಿ, ಇಲ್ಲಿ ಸತತ ಇಳಿಕೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅತಿ ಪ್ರಸರಣ ಹಿಂಜರಿತ ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ, ಘರ್ಷಣಾತ್ಮಕ ನಿರುದ್ಯೋಗದ ವ್ಯಾಖ್ಯಾನವು. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 4 ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ. ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 1 ಹೆಚ್ಚಾಗುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಹಣದುಬ್ಬರದ ಅಂತರದ ಪರಿಭಾವನೆಯನ್ನು ಕೊಟ್ಟವರು. ಇದಕ್ಕೆ ಎರಡು ಆನ್ಸರ್. ಆಪ್ಷನ್ 2 JM ಕೇನ್ಸ್ ರವರು. ನೆಕ್ಸ್ಟ್ 17ನೇ ಪ್ರಶ್ನೆ,
ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮವನ್ನು ಅಳವಡಿಸಿಕೊಳ್ಳಲಾಗುವುದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ಹಣದ ಅಪಮೌಲ್ಯ. 18ನೇ ಪ್ರಶ್ನೆ, 2022-23ರ ಕೇಂದ್ರ ಮುಂಗಡು ಪತ್ರದ ಗಾತ್ರವೆಷ್ಟು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, 41.45 ಲಕ್ಷ ಕೋಟಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಅವುಗಳನ್ನು 1982ರಲ್ಲಿ ಪರಿಚಯಿಸಲಾಯಿತು. ನೆಕ್ಸ್ಟ್ 20ನೇ ಪ್ರಶ್ನೆ, 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, LM ಸಿಂಘ್ವಿ ಸಮಿತಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯಿತಿಗೆ ನಿಧಿಯ ಮೂಲವಲ್ಲ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ. ನೆಕ್ಸ್ಟ್ 22ನೇ ಪ್ರಶ್ನೆ, ಗ್ರಾಮೀಣ ರಸ್ತೆಗಳ ಸುಧಾರಣೆಯ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಯೋಜನೆಗಳು ಕಾರ್ಯನಿರ್ವಹಿಸುತ್ತವೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, 1, 2 ಮತ್ತು 3 ಮಾತ್ರ. ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2ನ್ನು ಹೊಂದಿಸಿ ಮತ್ತು ಕೆಳಗೆ ನೀಡಲಾದ ಸಂಕೇತವನ್ನು ಉಪಯೋಗಿಸಿಕೊಂಡು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, 1, 4, 2, 3. 24ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರದ ದಾಳದ ನಿಕ್ಷೇಪವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ಕೆಂಪು ಕ್ಲೇ. ನೆಕ್ಸ್ಟ್ 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಂತರಾಗ್ನಿ ಅಗ್ನಿಶಿಲೆಯಲ್ಲ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಬಸಾಲ್ಟ್ ಅಗ್ನಿಶಿಲೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, 1, 3, 2, 4. ನೆಕ್ಸ್ಟ್ 27ನೇ ಪ್ರಶ್ನೆ, ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ನೀಲಗಿರಿ ಬೆಟ್ಟಗಳು. ನೆಕ್ಸ್ಟ್ 28ನೇ ಪ್ರಶ್ನೆ, ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳೆಂದರೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ. ನೆಕ್ಸ್ಟ್ 29ನೇ ಪ್ರಶ್ನೆ, ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ. ಪಟ್ಟಿ 1ನಲ್ಲಿ ನದಿಗಳ ಉಗಮ ಸ್ಥಾನವನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ನದಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವ ನದಿ ಯಾವ ಸ್ಥಳದಲ್ಲಿ ಉಗಮ ಆಗುತ್ತೆ ಅಂತ ಹೊಂದಾಣಿಕೆ ಮಾಡಬೇಕು. ಎ ನೋಡಿ, ಸಿಂಗಿ ಖಂಬಲ್, ಇದು ಸಿಂಧು ನದಿಯ ಉಗಮ ಸ್ಥಾನ. ಬಿ, ದೇವಪ್ರಯಾಗ್, ಇದು ಗಂಗಾ ನದಿಯ ಉಗಮ ಸ್ಥಾನ. ನೋಡಿ, ನಿಮಗೆ ಎರಡಕ್ಕೂ ಆನ್ಸರ್ ಗೊತ್ತಿದ್ರೆ ಎ 4, ಬಿ 1 ಎಲ್ಲಿದೆ ನೋಡಿ, 2 ಅಲ್ಲಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2. ನೆಕ್ಸ್ಟ್ 30ನೇ ಪ್ರಶ್ನೆ, ನಗರ ರಚನೆಯ ಏಕೀಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, E.W. ಬರ್ಗ್ರೇಸ್. ನೆಕ್ಸ್ಟ್ 31ನೇ ಪ್ರಶ್ನೆ, ಪರಿಸರಣ ಮಳೆ, ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳಿಂದ ಕಂಡುಬರುತ್ತವೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ರಾಶಿ ವೃಷ್ಟಿ ಮೋಡ. ನೆಕ್ಸ್ಟ್ 32ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿವೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, 1, 2 ಮತ್ತು 4 ಸರಿಯಾಗಿವೆ. ನೆಕ್ಸ್ಟ್ 33ನೇ ಪ್ರಶ್ನೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3, ರಾಸ್ ದ್ವೀಪ. ನೆಕ್ಸ್ಟ್ 34ನೇ ಪ್ರಶ್ನೆ, ಡ್ಯಾಶ್ ಮೂಲಕ ಕೈಗಾರಿಕೆ ಉತ್ಪನ್ನ ಸೂಚ್ಯಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1, ಕೇಂದ್ರೀಯ ಅಂಕಿಸಂಖ್ಯೆ ಕಚೇರಿ CSO. ನೆಕ್ಸ್ಟ್ 35ನೇ ಪ್ರಶ್ನೆ, ನೈಸರ್ಗಿಕ ಕೃಷಿ ಶೂನ್ಯ ಆಯವ್ಯಯದ ಮುಖ್ಯ ಉದ್ದೇಶವೇನು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯವನ್ನು ಪ್ರೋತ್ಸಾಹಿಸುವುದು. 36ನೇ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕು ಮತ್ತು ಸೇವೆಗಳ ತೆರಿಗೆಯ ದರವು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2, 3%. ನೆಕ್ಸ್ಟ್ ಪ್ರಶ್ನೆ, ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ FRBM ಅಧಿನಿಯಮ 2003ರ ಗುರಿ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4, ಆದಾಯ ಕೊರತೆಯನ್ನು ತೆಗೆದುಹಾಕುವುದು ಮತ್ತು ಮಿತಿಯ ಕೊರತೆಯನ್ನು ತಗ್ಗಿಸುವುದು.
ನೆಕ್ಸ್ಟ್ 38ನೇ ಪ್ರಶ್ನೆ, ಯಾವ ರಾಷ್ಟ್ರ ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ನಾರ್ವೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯಗಳು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 1 ಮತ್ತು 3. ನೆಕ್ಸ್ಟ್ 40ನೇ ಪ್ರಶ್ನೆ, ಸಹಕಾರಿ ಸಂಘಗಳ ಕಾಯ್ದೆ 1904ರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರಿ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷ ನೋಂದಾಯಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ಕೃಷಿ ಸಾಲ ಸಹಕಾರಿ ಸಂಘ 1905. ಇದಿಷ್ಟು ಇವತ್ತಿಗೆ ಸಾಕು. ನೆಕ್ಸ್ಟ್ ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಈ ಪೇಪರ್ನ ಪೂರ ಕೀ ಆನ್ಸರ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.